ಗ್ಯಾಸ್ ಸಮಸ್ಯೆ ನಡುವೆ ಕನ್ನಡ ತಿಂಡಿ ಹೋಟೆಲ್ ಮಾನವೀಯತೆಯನ್ನ ಮೆರೆದಿದೆ. ಚಾಮರಾಜಪೇಟೆಯ ಕನ್ನಡ ತಿಂಡಿ ಹೋಟೆಲ್ ಗ್ಯಾಸ್ ದರ ದುಪ್ಪಟ್ಟಾದರೂ ಕೂಡ ತಿಂಡಿ ಊಟದ ಬೆಲೆಯನ್ನ ಏರಿಸಿಲ್ಲ. ಮಾನವೀಯತೆಯನ್ನ ಮೆರೆದಿರುವಂತದ್ದು ಕನ್ನಡ ತಿಂಡಿ ಹೋಟೆಲ್. ಗ್ಯಾಸ್ ಸಮಸ್ಯೆಯ ನಡುವೆ ಕೂಡ ಚಾಮರಾಜಪೇಟೆಯ ಕನ್ನಡ ತಿಂಡಿ ಹೋಟೆಲ್ ಗ್ಯಾಸ್ ದರ ದುಪ್ಪಟ್ಟಾಗಿದೆ, ಆದರೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಾಸವನ್ನ ಬೆಲೆ ಏರಿಕೆಯಲ್ಲಿ ಅವರು ತೋರಿಸಿಲ್ಲ. ಲಾಭಕ್ಕಿಂತ ಗ್ರಾಹಕರ ಹೊಟ್ಟೆ ತುಂಬಿಸೋದೇ ಮುಖ್ಯ ಅಂತ ಹೇಳ್ತಿದ್ದಾರೆ ಮಾಲೀಕರು. ಬಡವರು ಮತ್ತೆ ಶ್ರಮಿಕ ವರ್ಗದ ಪಾಲಿಗೆ ಸಂಜೀವಿನಿ ಈ ಕನ್ನಡ ತಿಂಡಿ ಹೋಟೆಲ್. ಆಟೋ ಚಾಲಕರು, ದಿನಗೂಲಿ ಕಾರ್ಮಿಕರುಗಳಿಗೆ ಹಳೇ ದರದಲ್ಲೇ ಊಟ ಲಭ್ಯ ಆಗುತ್ತೆ. ಇವತ್ತು ಕೂಡ 30 ರೂಪಾಯಿಗೆ ಲಭ್ಯ ಇರುವಂತದ್ದು. ಸಿಕ್ಸಿದೆಮ್ಮ, ಆದರೆ 1 to ಡಬಲ್ 2,000 ಇರೋದು 4,000. ಆದರೆ ನಾವು ಬೆಲೆಗಳಿಗೆ ಯಾವುದಕ್ಕೂ ಜಾಸ್ತಿ ಮಾಡಲ್ಲ. ರೈಸ್ ಬಂದು 30 ರೂಪಾಯಿನೇ. ಇಡ್ಲಿ ದೋಸೆ ಎಲ್ಲ ಸ್ಟಾಪ್ ಮಾಡಿಬಿಡ್ತೀವಿ, ಯಾಕೆಂದರೆ ಅದು ಉರಿತಿರಲೇ ಇರಬೇಕು. ಅದರಿಂದ ಏನೂ ಸಿಗಲ್ಲ. ಇದ್ದಾರೆ ಒಂದು ಸತಿ ಮಾಡಿಬಿಟ್ಟು ಸ್ಟಾಪ್ ಮಾಡ್ಬೋದು. ಅದರಿಂದ ಇದೇನು ಜಾಸ್ತಿ ಬೆಲೆ ಮಾಡಿಲ್ಲ. 30 ಈಗಲೂ ಒಂದು ಪ್ಲೇಟ್ 30. ಹಾಂ, ಇಡ್ಲಿ ದೋಸೆ ಸ್ಟಾಪ್ ಮಾಡಿಬಿಟ್ಟಿದ್ವಿ, ಆಗಲ್ಲ. ಈಗ ವಾಂಗಿಬಾತ್ ಇದೆ, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, 4-5 ಐಟಮ್ ಇದೆ. ಉದ್ದಿನ ವಡೆ, ಮದ್ದೂರು ವಡೆ, ಆ ಥರ. ಇಲ್ಲಮ್ಮ, ಇದೇನೆ ನಮ್ಮ ಪ್ರೈವೇಟೇ ಯೂಸ್ ಮಾಡೋದು ನಾವು. ಅದು 1 to ಡಬಲ್ 2,000 ಇತ್ತು, ಈಗ 4,000. ಹೌದಮ್ಮ, ಸಿಗ್ತಾ ಇದೆ. ಯಾರು ದುಡ್ಡು ಜಾಸ್ತಿ, ರೇಟ್ ಜಾಸ್ತಿ. ಈಗಲೇ ನಾಳೆಯಿಂದ ಅದು 6,000 ಅಂತ ಹೇಳ್ತಿದ್ದಾರೆ. ಏನು ಮಾಡೋದಿಲ್ಲಿ? ನಮ್ಮದು ಇದು ಪ್ರೈವೇಟು. ಅದು ಏಜೆನ್ಸಿ ಪ್ರೈವೇಟು ಅಂದರೆ ಅದು 4-5 ಥರ ಇರುತ್ತೆ. ಇಂಡೋಗೋ ಅಂತಂದ್ಬಿಟ್ಟು, ಮತ್ತು ಇದು ಏನನ್ನು ಕಮರ್ಷಿಯಲ್ಗೆ, ಇದು ಕಮರ್ಷಿಯಲ್ ಅಲ್ಲ, ಇದು ಅದು ಪ್ರೈವೇಟ್ ಗ್ಯಾಸ್ ಅಂದರೆ ಅದು ಒಂದೊಂದು ಥರ. ಹೌದು, ಇಲ್ಲ, ಇದು ಇಷ್ಟಾರೆ ತೊಳಿ ಕಷ್ಟಾರೆ ಬಿಡಿ, ರೇಟ್ ಜಾಸ್ತಿ ಆಗಿದೆ. ಆ ಥರ ನಮಗೂ ಸಿಗ್ತಿಲ್ಲ ಸಿಲಿಂಡ್ರುಗಳು, ಆ ಥರ ಹೇಳ್ತಾರೆ ಅವರು. ಸಿಗ್ತಿದೆಮ್ಮ, ಆದರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಹೋಟೆಲ್ನ ಸೇವೆಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥದ್ದು. ಇವತ್ತಿಗೂ ಕೂಡ 30 ರೂಪಾಯಿಗೆ ಲಭ್ಯ ಆಗ್ತಾ ಇದೆ. ರುಚಿಕರವಾದಂತಹ ಉಪಹಾರಗಳು, ಯಾವುದೇ ರೀತಿಯಾದಂತಹ ವ್ಯತ್ಯಾಸವನ್ನು ಅವರು ಈ ಅಭಾವದಲ್ಲೂ ಕೂಡ ಮಾಡಿಕೊಂಡಿಲ್ಲ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ವಿನೋತಾ ಮಾಡಿದ್ದಾರೆ. ಬನ್ನಿ, ಏನೇನು ನಡೆದಿದೆ ಅಲ್ಲಿ ನೋಡ್ತಾ ಹೋಗೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಇಡೀ ಜಗತ್ತೇ ಸಂಕೀರ್ಣ ಸವಾಲುಗಳಲ್ಲಿ ಸಿಲುಕಿ ನಿಲ್ಲುತ್ತಾ ಇದೆ. ಒಂದೆಡೆ ಗ್ಯಾಸ್ನ ಅಭಾವ ಉಂಟಾಗಿ ಎಲ್ಲ ಹೋಟೆಲ್ಗಳು ಕೂಡ ಬಂದಾಗಿದೆ. ಇನ್ನೊಂದಷ್ಟು ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಂದರೆ ವಾಣಿಜ್ಯ ಸಿಲಿಂಡರ್ಗಳಿಗೆ ದುಪ್ಪಟ್ಟು ಬೆಲೆ ಕೊಟ್ಟು ಅದನ್ನು ಖರೀದಿ ಮಾಡುವ ಜೊತೆಗೆ ಮೆನುವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಮತ್ತು ಆ ಮೆನುವಿನಲ್ಲಿ ಇದ್ದಂತಹ ಹಳೆಯ ದರಕ್ಕಿಂತ ಈ ಬಾರಿಯ ದರ ದುಪ್ಪಟ್ಟು ಪಟ್ಟು ಏರಿಕೆಯನ್ನು ಆಗಿರುವಂಥದ್ದು. ಆದರೆ ಇಂತಹ ಹೋಟೆಲ್ಗಳ ನಡುವೆ ಇಲ್ಲೊಂದು ಪುಟ್ಟ ಹೋಟೆಲ್ ದುಡ್ಡಿಗಿಂತ ಮಾನವೀಯತೆ ಮುಖ್ಯ, ಹಸಿದವರಿಗೆ ಅನ್ನ ಹಾಕಬೇಕು ಅನ್ನುವಂತಹ ಒಂದು ತಾತ್ವಿಕ ನಿಲುವನ್ನು ಇಟ್ಕೊಂಡು 40ಕ್ಕೂ ಅಧಿಕ ವರ್ಷಗಳಿಂದ ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡು ಬರ್ತಿದೆ. ಹಾಗಾದರೆ ಆ ಹೋಟೆಲ್ ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇದೀಗ ನಾವು ಪ್ರಸ್ತುತ ಚಾಮರಾಜಪೇಟೆಯಲ್ಲಿರುವಂತಹ ಕನ್ನಡ ತಿಂಡಿ ಎನ್ನುವಂತಹ ಹೋಟೆಲ್ನ ಬಳಿ ಇರುವಂಥದ್ದು. ಈ ಒಂದು ಹೋಟೆಲ್ ಸುಮಾರು 40 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥದ್ದು. ಇಲ್ಲಿಯ ಒಂದು ಉದ್ದೇಶ ಏನು ಅಂತ ಅಂದರೆ, ನೀವು ಹಸಿದವರು ಊಟಕ್ಕೋಸ್ಕರ ನೀವು ಒಂದು 30 ರೂಪಾಯಿ ಕೊಟ್ಟರೆ ನಾವು ಅವರ ಹೊಟ್ಟೆ ತುಂಬ ಊಟವನ್ನು ಹಾಕ್ತೀವಿ ಅನ್ನುವಂತಹ ಒಂದು ಆಶಯವನ್ನು ಇಟ್ಕೊಂಡು ಇವರು ಒಂದು ರೀತಿಯಲ್ಲಿ ಈ ಒಂದು ಹೋಟೆಲನ್ನು ತೆರೆದಿರುವಂಥದ್ದು. ಇಲ್ಲಿ ಸಾಕಷ್ಟು ಗ್ರಾಹಕರು ಕೂಡ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚಾಗಿ ಬರ್ತಾರೆ, ಊಟವನ್ನು ಸೇವಿಸ್ತಾರೆ. ಬನ್ನಿ, ಇದೀಗ ನಮ್ಮ ಜೊತೆ ಗ್ರಾಹಕರು ಕೂಡ ಇರುವಂಥದ್ದು. ಸರ್, ಹೇಗೆ ನಡೀತಾ ಇದೆ ಇಲ್ಲಿ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಹೋಟೆಲ್ಗೆ? ನಾನು 35 ವರ್ಷದಿಂದ ಬರ್ತಾ ಇದ್ದೀನಿ. 35 ವರ್ಷದಿಂದ ಬರ್ತೀನಿ. ಅವಾಗ ಇವಾಗ ಇದೇ ಬೆಲೆ ಇದೆ. ಏನು ಬೆಲೆ ಹೇಗಿದೆ? ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬರ್ತಾ ಇದ್ದೀನಿ ನಾನು. ಬೇರೆ ಹೋಟೆಲ್ಗಳಲ್ಲೆಲ್ಲ ಎಷ್ಟು ಬೆಲೆ ಇದೆ? 70 ರೂಪಾಯಿ, 100 ರೂಪಾಯಿ, 80 ರೂಪಾಯಿ. ಹೊಟ್ಟೆ ತುಂಬಕ್ಕಿಲ್ಲ, ತಿಂದಿದಷ್ಟು ಗ್ಯಾಸ್ ತುಂಬಿರ್ತದೆ. ಇದು ನಾರ್ಮಲ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 40 ವರ್ಷಗಳಿಂದ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬಂದು ಇವತ್ತು ಇಂತಹ ಗ್ಯಾಸ್ ಸಿಲಿಂಡರ್ನ ಅಭಾವದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ದುಪ್ಪಟ್ಟನ್ನು ಮಾಡದೆ, ಮೆನುವಿನ ಬೆಲೆನ ದುಪ್ಪಟ್ಟು ಮಾಡದೆ ಅದೇ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ವಿನುತಾ ಎಚ್ಚರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಈ ಕನ್ನಡ ತಿಂಡಿ ಹೋಟೆಲ್ ಏನಿದೆ, ಹೆಸರಿನಲ್ಲಿ ಯಾವ ರೀತಿ ವಿಭಿನ್ನತೆ ಇದೆಯೋ, ಮಾಡ್ತಾ ಇರುವಂತಹ ಕೆಲಸದಲ್ಲೂ ಕೂಡ ವಿಭಿನ್ನತೆಯನ್ನ ತೋರ್ತಾ ಇರುವಂತದ್ದು, ಮಾನವೀಯತೆಯನ್ನ ಮೆರೆದಿರುವಂತದ್ದು.